ಗುಬ್ಬೀಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೆ ನಮಸ್ಕಾರ. ನಾನಿವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೆಲ್ದಿಯಾದ ಡ್ರಿಂಕ್ಸ್ ಬೇಸಿಗೆಗೆ ತಂಪು ಕೂಲ್ ಮಾಡಲಿಕ್ಕೆ ಕಲ್ಲಂಗಡಿ ಜ್ಯೂಸ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿರಿ ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಂತ ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಸೊ ಮೊದಲನೇದಾಗಿ ಕಲ್ಲಂಗಡಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಈ ರೀತಿ ತಗೊಂಡಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಅವನ್ನ ಪೀಸ್ ಮಾಡಿ ಅದರಲ್ಲಿರೋ ಬೀಜ ತೆಗಿಬೇಕಲ್ಲ, ಬೀಜ ಹಾಕಿ ಜ್ಯೂಸ್ ಇದನ್ನು ಮಾಡಿದರೆ ಸುಮ್ಮನೆ ಆಮೇಲೆ ಇದು ಅಂತ ಬೀಜ ಎಲ್ಲ ಬಾಯಲ್ಲಿ ಹಾಗೆ ಬರುತ್ತೆ. ಸೊ ಅದಕ್ಕೆ ಬೀಜ ಎಲ್ಲ ತಗೊಂಡು ನಾನು ಜ್ಯೂಸ್ ಮಾಡ್ತೀನಿ. ಬೀಜ ಇದ್ದರೆ ಚೆನ್ನಾಗಿರಲ್ಲ, ಟೇಸ್ಟು ಒಂಥರ ಹತ್ತುತ್ತೆ. ಸೊ ಅದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊದಲೇ ಅದರೊಳಗೆ ಇರೋ ಬೀಜನ ಎಲ್ಲ ಒಂದೊಂದಾಗಿ ಹೋಗ್ತೀನಿ. ಇಲ್ಲಾಂದರೆ ಕುಡಿಲಿಕ್ಕೆ ಟೇಸ್ಟ್ ಹತ್ತಲ್ಲ, ಒಂಥರ ಇರುತ್ತೆ. ಸೊ ಕಲ್ಲಂಗಡಿ ಬೀಜ ಎಲ್ಲ ತಗೊಂಡು ಬೀಜನೆಲ್ಲ ತೆಗೆದು ಇಟ್ಕೊತೀನಿ ನಾನು. ನೋಡಿರಿ ಈ ರೀತಿ ಎಲ್ಲ ಬೀಜ ತೆಗೆದು, ಬೀಜ ನೋಡಿರಿ ಇಷ್ಟು ಟೊಕೊಂಡು ಬೀಜ ಬಂದಿದೆ, ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದಮೇಲೆ ಇವಾಗ ನಾನು ಇವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜ್ಯೂಸರ್ ಸೆಟ್ ತೊಗೊಂಡಿಲ್ಲ, ಇದು ನಾರ್ಮಲ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲೇ ಮಾಡೋದು. ಇದರಲ್ಲಿನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಸೊ ಇವಾಗ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು 2 ಸ್ಪೂನು ಅಥವಾ 3 ಸ್ಪೂನು ಸಕ್ಕರೆ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಶುಗರ್ಲೆಸ್ಸು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹಣ್ಣು ರುಚಿ ಇರುತ್ತಲ್ಲ. ಸೊ ಇವಾಗ ಮಿಕ್ಸಿ ಮಾಡ್ಕೋತೀನಿ. ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ನೋಡಿ ನಾನು, ಇಷ್ಟು ಜ್ಯೂಸ್ ಆಗಿದೆ. ಸೊ ಇವಾಗ ಒಂದು ಜ್ಯೂಸ್ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನಾವು. ಸೊ ಸರ್ವ್ ಮಾಡಿಕೊಂಡು ಮೇಲ್ಗಡೆ 1 2 3 ಕಲ್ಲಂಗಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿರಿ, ನಮ್ಮ ಕಲ್ಲಂಗಡಿ ಜ್ಯೂಸು ರೆಡಿ ಆಯಿತು. ಇವಾಗ 1 2 ಐಸ್ ಕ್ಯೂಬ್ ಹಾಕ್ಕೊಳ್ಳೋದು ನೋಡಿರಿ, ಅಂದರೆ ಕೋಲ್ಡ್ ಆಗುತ್ತೆ, ಮನಸ್ಸಿಗೂ ಇದಾಗುತ್ತೆ, ದೇಹಕ್ಕೆ ತಂಪಾಗುತ್ತೆ. ಇದು ಹೆಲ್ತಿ ಡ್ರಿಂಕ್ ಕೂಡ, ತುಂಬ ರುಚಿ. ಈ ಬೇಸಿಗೆಗೆ ಕಲ್ಲಂಗಡಿ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಸೊ ಕುಡಿಲೇಬೇಕು. ಹೇಗೆ ಅನ್ನಿಸ್ತು ವಾಟರ್ ಮೆಲನ್ ಜ್ಯೂಸ್, ಕಲ್ಲಂಗಡಿ ಜ್ಯೂಸ್ ನಿಮಗೆ? ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ನೀವು ಪೂರ್ತಿ ವಿಡಿಯೋನ ನೋಡಿ.